ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ನೋಡಿ ಸ್ನೇಹಿತರೆ. ಇವತ್ತಿನ ವಿಷಯದ ಬಗ್ಗೆ ಏನಪ್ಪ ಹೇಳಕತ್ತಾರು, ಟೈಟಲ್ಲು ತಮ್ಮೇಲೂ ನೋಡಿ ನಿಮ್ಗೆ ಅರ್ಥ ಆಗಿರ್ಬೇಕು ಯಾವ ವಿಷಯದ ಬಗ್ಗೆ ಹೇಳಕತ್ತೀನಿ ಅಂತೇಳಿ. ತುಂಬಾ 2 ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂದ್ರೆ ಸ್ವಲ್ಪ ಹೊರಗಡೆ ತವ್ರ ಮನೆ ಕಡೆ ಹೋಗಿದ್ದೆ ನೋಡಿ ಸ್ನೇಹಿತರೆ. ಅವು ವಿಡಿಯೋಗಳು ಬರ್ತಾವೆ. ಸ್ವಲ್ಪ ಇವತ್ತಿನ ವಿಷಯ ಬರ್ತಾವ್ರು ಸ್ವಲ್ಪ ಲೇಟ್ ಆಗ್ತೈತಿ. ಯಾಕಂದ್ರೆ ಎಡಿಟಿಂಗ್ ಮಾಡೋದು ಅದು ಸ್ವಲ್ಪ ಲೇಟ್ ಆಗ್ತೈತ್ರಿ. ಅವನ್ನ ಹುಡುಗರ ಕೈಯಾಗ ಮೊಬೈಲ್ ಕೊಟ್ಟು ವಿಡಿಯೋ ಮಾಡೀನ್ರಿ. ಸ್ವಲ್ಪ ಆ ಕಡೆ ಈ ಕಡೆ ವಿಡಿಯೋ ಸ್ವಲ್ಪ ಕ್ಲಿಯರ್ ಆಗಿ ಅವನ್ನ ಎಡಿಟಿಂಗ್ ಮಾಡಿ ತಮ್ಮೇಲೂ ಟೈಟಲು ವಾಯ್ಸ್ ಓವರ್ ಕೊಡ್ಬೇಕು ಅದಕ್ಕೋಸ್ಕರ ಸ್ವಲ್ಪ 2 ದಿನ ಆಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಹೋಗಿ ಬರೋಣ ಸ್ವಲ್ಪ ಸುಸ್ತಾದಂಗಾಗಿ ಹುಷಾರು ತಪ್ಪೆ ಸ್ವಲ್ಪ ಜಾಸ್ತಿ ಏನಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗ್ತೈತೆ ಸ್ನೇಹಿತರೆ. ನೀರು ವಾತಾವರಣ ಸ್ವಲ್ಪ ವೆದರ್ ನನಗೆ ಚೇಂಜ್ ಆಯ್ತಂದ್ರೆ ಉಸಿರುಗಟ್ಟದಂಗೆ ಆಗೋದು ಈ ಥರ ಆಗ್ತಿರ್ತೈತಿ. ಅದಕ್ಕೆ ನಿನ್ನೆ ನೈಟ್ನ ಬಂದೀನಿ ಸ್ನೇಹಿತರೆ. ಒಂದಿನ ಅಲ್ಲೇ ನೈಟ್ ಉಳ್ಕೊಂಡು ಮಕ್ಕಳ ಹತ್ರ ಹೋಗಿ ಬಂದೀನಿ. ಆ ವಿಡಿಯೋ ಕೂಡ ಬರ್ತಾವೆ. ಯಾಕಂದ್ರೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗಿರೋದನ್ನ ನಾನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ವಿಡಿಯೋ ಮಾಡಿಲ್ಲ. ಫಂಕ್ಷನ್ದಲ್ಲಿ ಅಲ್ಲೇನು ನಮ್ಮ ತವ್ರ ಮನೆಗೆ ಏನು ಹೋಗಿದೆ ಅಲ್ಲಿ ಒಂದು ಸ್ವಲ್ಪ ಕಾರ್ಯಕ್ರಮದ್ದು ಅಷ್ಟೇ ವಿಡಿಯೋ ಮಾಡ್ಕೊಂಡಿನಿ. ಬೇರೆ ಏನೂ ವಿಡಿಯೋ ಮಾಡಿಲ್ಲ. ನಾನು ಮಾರ್ಕೆಟ್ ಕೂಡ ಹೋದೆ ಬಿಜಾಪುರಕ್ಕೆ, ಅದು ಕೂಡ ಮಾಡಿಲ್ಲ. ಇವತ್ತಿನ ಟಾಪಿಕ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಮತ್ತೆ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತುಗಳು ನಿಲ್ಲಂಗಿಲ್ಲ ಅಂತ ಗೊತ್ತೈತಿ ನಿಮ್ಗೆ. ಮತ್ತು ಬೋರ್ ಅನಿಸ್ತೈತಿ ವಿಡಿಯೋ ಅಂತ ಹೇಳಿ. ಏನಂದ್ರೆ ಬೆಳಗ್ಗೆ ನಾನು 8 ಗಂಟೆ ಅಥವಾ 8:20 ಹೋಗಿ ನೋಡಿ ಸ್ನೇಹಿತರೆ. ಇವತ್ತು ಅಂಗಡಿಗೆ ಹೋಗೋಣ ಸ್ಟಾರ್ಟ್ ಆಯ್ತು ನಂದು ವ್ಯಾಪಾರ. 2 ದಿನ ಆಯಿತು ಅಂಗಡಿ ಬಂದ್ ಮಾಡಿದ್ದೆ. ಎಲ್ಲರೂ ಕೇಳ್ತಾ ಇದ್ರು ಎಲ್ಲಿ ಹೋಗಿದ್ದಮ್ಮ, ಎಲ್ಲಿ ಹೋಗಿದ್ದಿ, ಅಂಗಡಿ ಬಂದ ಆಗಿತ್ತಲ್ಲ, ಮತ್ತು ಇರೋದೇ ನಿಮ್ದು ಒಂದೇ ಅಂಗಡಿ, ಈ ಥರ ಕದ ಮುಚ್ಕೊಂಡು ಹೋದ್ರಂದ್ರೆ ನಾವು ಹೆಂಗೆ ಮಾಡಬೇಕು, ಏನು ತಗೋಬೇಕು, ಮತ್ತು ಎಲ್ಲಿ ಹೋಗ್ಬೇಕು ಈ ಥರ ಸ್ವಲ್ಪ ಜನ ಬೇದ್ರು. ಸ್ವಲ್ಪ ದಿನ ಸ್ವಲ್ಪ ಜನ ಏನಂದ್ರೆ ಇಲ್ಲ ಬಿಡು ಇರ್ಲಿ ಬಿಡು ಪಾಪ ಅವರು ಎಷ್ಟಂತ ಕೆಲಸ ಮಾಡ್ತಾರೋ. ಹೊರಗಡೆ ಸ್ವಲ್ಪ ಹೋದ್ರ ಮನ್ಸಿಗೆ ಅವ್ರಿಗೂ ಮನುಷ್ಯರು ಅದಾರಲ್ಲ, ಕೆಲಸ ಮಾಡಿ ಸುಸ್ತಾದಂಗೆ ಆಗ್ತೈತಿ. ಏನಾದರೂ ಸ್ವಲ್ಪ ಹೊರಗಡೆ ಹೋಗಿ ಬಂದ್ರೆ ಮನ್ಸಿಗೆ ಏನೋ ಖುಷಿ ಆದಂಗೆ ಆಗ್ತೈತಿ ಅಂತ ಅನ್ಕೊಂಡು ಒಬ್ರು ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ರು ಆ ಥರ ತಿಳ್ಕೊತಾರೆ. ಮತ್ತು ಕಬ್ಬಿನ ತೋಡ್ನಿ ಅವ್ರಂತೂ ಸ್ನೇಹಿತರೆ ಇಷ್ಟ ಬೈಲಾಕತ್ರು, ಮೌಶಿ ನೀವು ಎಷ್ಟು ದಿನ ಆಯ್ತು ನಮ್ಗೆ ಏನೂ ಸಂತಿ ಇಲ್ಲ, ಏನೂ ಇಲ್ಲ, ಒಂದೇ ಅಂಗಡಿ ಹೆಂಗೆ ಮಾಡೋದು ಈ ಥರ ಅನ್ನಕತ್ರಿ. ಅವಾಗ ಇಲ್ಲ ಇನ್ನೇನು ಹೋಗಂಗಿಲ್ಲ, ನಾನಿನ್ನ ಹೋಗುದಿಲ್ಲ, ಇನ್ಮೇಲಿಂದ ಇಲ್ಲೇ ಇರ್ತೀನೋ, ಇದೊಂದು ಸಲ ಇತ್ತು ಅಂತಂದೆ ರೀ. ಅದು ನಾನು ಯಾವ ಕಾರಣಕ್ಕೆ ಹೋಗಿದ್ದೆ, ಏನಲ್ಲಿ ಫಂಕ್ಷನ್ ಮಾಡಿದ್ರು ಏನಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಸ್ನೇಹಿತರೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಟ್ರಂದ್ರೆ ತುಂಬಾ ಖುಷಿ ಆಗೈತಿ. ನೀವು ನಿಮ್ಗಳ ಲೈಕ್ ಒಂದೊಂದು ನಮಗೆ ತುಂಬಾ ಇಂಪಾರ್ಟೆಂಟ. ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಗ್ತೈತಿ. ಎಲ್ಲರಿಗೂ ಇನ್ನೊಂದು ಮಾಡಕ್ಕೆ ನಮ್ಗೆ ಸ್ವಲ್ಪ ನನ್ನ ಮಾತನ್ನ ಗಂಟ್ಲ ಉಸಿರು ಕಟ್ಟದಂಗೆ ಆಗ್ತಿರ್ಬೋದು. ಯಾಕಂದ್ರೆ ಹೊರಗಡೆ ಚಳಿ ಸಿಕ್ಕಾಪಟ್ಟೆ ಚಳಿ ಐತ್ರಿ. ಬೆಳಿಗ್ಗೆ ಹಿಡಿದು ಸಿಕ್ಕಾಪಟ್ಟೆ ತಣ್ಣಗೆ ವೆದರ. ಮಳೆ ಆಗಿದೆ ರೀ. ನಿನ್ನೆ ನೈಟ್ ನಮ್ಮ ಊರಲ್ಲಿ ಮಳೆ ಆಗಿದೆ. ಯಾವ ಊರಲ್ಲೆಲ್ಲ ಮಳೆ ಆಗಿದೆ ಅಂತ ಕಮೆಂಟ್ ಮಾಡಿ. ಬೆಳಿಗ್ಗೆ 8 ಗಂಟೆಗೆ ಹೋದ್ನೆಲ್ಲ ಸ್ನೇಹಿತರೆ. ಹೋಗಿ ವ್ಯಾಪಾರ ಸ್ಟಾರ್ಟ್ ಆಯಿತು. ಇಷ್ಟು ವ್ಯಾಪಾರ ಆಗಿದೆ ಸ್ನೇಹಿತರೆ. ನನ್ನ ಡೈಲಿ ನಾನು ಅಷ್ಟು ತರ್ಕೊಂಡು ಕೂತ್ರ ಮೇಲೆ ಅಷ್ಟು ವ್ಯಾಪಾರ ಆಗಂಗಿಲ್ಲ. 2 ದಿನ ನಾನು ಊರಲ್ಲಿಲ್ಲ ಅಂದರೂ ಕೂಡ ಇವತ್ತಿಷ್ಟು ವ್ಯಾಪಾರ ಆಯಿತು. ಖುಷಿ ಆಯಿತು. ಎಷ್ಟಾಯಿತು, ಎಷ್ಟು ವ್ಯಾಪಾರ ಇಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸ್ನೇಹಿತರೆ. ತುಂಬಾ ಕಾಯಿಸ್ಬಿಟ್ಟೆ. ಒಂದು 4 ನಿಮಿಷ ಆಯಿತು ವಿಡಿಯೋ ಸ್ಟಾರ್ಟ್ ಆಗಿ. ಏನಪ್ಪ ತೋರಿಸಿ ಈಗ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಮುಂದೆ ಓಡಿಸ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೋತಿರ್ಬೇಕು. ಬರೀ ಸ್ನೇಹಿತರೆ, ಇನ್ನು ನನ್ನ ಕಿಶೆಯಲ್ಲಿ ಅದಾವ ಅಮೌಂಟ, ಎಷ್ಟು ಅಮೌಂಟ್ ಆಗೈತಿ, ಎಷ್ಟು ವ್ಯಾಪಾರ ಆಗೈತಿ, ಮತ್ತು ನೋಟ್ಗಳು ಯಾವ ಥರ ತಗೋಬೇಕು, ನೋಟ್ಗಳು ಯಾವ ಚಾಲ್ತಿಯಲ್ಲಿ ಇದಾವ ಯಾವ ಚಾಲ್ತಿಯಲ್ಲಿ ಅಂತ ಹೇಳ್ತೀನಿ ನೋಡಿ. ನಂದು ವ್ಯಾಪಾರ ಆಗಿರೋದಿಷ್ಟು. ಈ ನೋಟ್ ಮಾತ್ರ ಬ್ಯಾನ್ ಆಗ್ಯಾವ ಸ್ನೇಹಿತರೆ. ಎಷ್ಟಿರ್ಬೋದು ಅಂದಾಜಂತ ನೀವು ಎಣಿಕೆ ಮಾಡ್ರಿ. ನಾನು ಹೇಳ್ತೀನಿ ಇಷ್ಟು ದಿನದಲ್ಲಿ ಇವತ್ತು ಈಗ 2 ತಿಂಗಳಲ್ಲಿ ಇಷ್ಟು ಅಮೌಂಟ್ ಒಂದೇ ದಿನಕ್ಕೆ ವ್ಯಾಪಾರ ಆಗಿದೆ ಅಂದ್ರೆ ಇವತ್ತು ಸ್ನೇಹಿತರೆ. 2 ತಿಂಗಳ ಅಥವಾ 3 ತಿಂಗಳ ಸಮೀಪ ಬತ್ತು. ಯಾಕಂದ್ರೆ ಈಗ 2,000 ಆಗೋದು ಮತ್ತು 1,000 ಆಗೋದು
ಅದರಲ್ಲೇನು ಅಮೌಂಟ್ ವ್ಯಾಪಾರ ಆಗಿದ್ರಲ್ಲೇನು ತೊಗೊಂಡು ಮತ್ತು ನಾನು ಏನಾದರೂ ಐಟಮ್ ತೊಗೊಳ್ದು ಈ ಥರ ಮಾಡ್ತಿದ್ದೆ. ಇವತ್ತು ಯಾವುದೇ ಒಂದು ಏನೋ ಕೆಲ್ಸಕ್ಕೆ ಉಪಯೋಗ 200 ರೂಪಾಯಿ ಮಾತ್ರ ಬಿಸಿ ಹಾಕೀನಿ ರೀ. 200 ರೂಪಾಯಿ ಬಿಸಿ ಮಾತ್ರ ತುಂಬಿನಿ ಇದ್ರಲ್ಲಿ ಇವ. ಮತ್ತು ಫೋನ್ಪೇದಾಗ ಎಷ್ಟು ಬಂದಾವ ಸ್ನೇಹಿತರೆ. ಮತ್ತು ಉದ್ರಿ ತೊಗೊಂಡಾರು ಊರಲ್ಲಿರೋ ಹುಡುಗರೆಲ್ಲ ಉದ್ರಿ ತೊಗೋತಾವು. ಕಬ್ಬಿನ ತೋಡ್ನಿಯವ್ರು ಅವರು ಉದ್ರಿ ತೊಗೋತಾರ. ಇವತ್ತಿನ ಕಾಸು ಇಷ್ಟು ಬಂದಾವ ಸ್ನೇಹಿತರೆ. ಎಷ್ಟಿರ್ಬೋದು ಅಂದಾಜು ಅನ್ಬೋದು ಇವತ್ತಿಂದ ವ್ಯಾಪಾರ. ನಿಮ್ಮ ಮುಂದೆನೆ ನಾನು ಎಣಿಕೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ 500 ರೂಪಾಯಿದು 3 ನೋಟದಾವ ಸ್ನೇಹಿತರೆ. 500 ರೂಪಾಯಿದು 3 1500 ಆಯ್ತು. ಇದು 15, 16, 17, 18, 19, 20, 21, 22, 23, 24, 25, 26, 27, 28, 29, 30. 3000 ಆಯಿತು ಸ್ನೇಹಿತರೆ. ಇದು ಇವತ್ತಿಂದ ವ್ಯಾಪಾರದ್ದು ಇಷ್ಟು 3000 ಇದು ಐತಿ. ಮತ್ತು ಇನ್ನೂ ಇದಾವ ಸ್ನೇಹಿತರೆ. ಇವು 3000 ಆದ್ರೆ ಇವನ್ನ ತೋರಿಸ್ತೀನಿ ನೋಡಿ. ಈ ಥರ ನೋಟ ತೊಗೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವು ನೋಟ ನನಗೆ ಇವತ್ತು ಕೊಟ್ಟಾರಿ, ಅವ್ರಿಗೆ ವಾಪಸ್ ಕೊಡ್ತೀನಿ ರೀ. ನಾನು ಅಷ್ಟಾಲು ನಾನು ಎಷ್ಟಿಟ್ಟು ಹುಷಾರಲ್ಲಿದ್ದರೂ ಕೂಡ ನಮ್ಮನ್ನೇ ಮೂರ್ಖ ಮಾಡ್ತಾರೆ ಒಬ್ಬೊಬ್ರು. ನೋಡಿ ಹಳೆ ನೋಟು, ಗಾಂಧಿ ತಾತಂದು ಹಳೆ ನೋಟು ಇವು. ಹಸಿರು ಬಣ್ಣ, ಸ್ವಲ್ಪ ಹಸಿರು ಕಲರ್ ತರಲೆ ಹಳೆ ನೋಟುಗಳು. ಈ ಥರ ನೋಟ ಇವು ಕೂಡ 2, 3, 4, 5, 6 ನೋಟದಾವ ಸ್ನೇಹಿತರೆ ಇವು. ಈ ನೋಟ ಬಂದಾಗ್ಯಾವ ನೋಡ್ರಿ, ಬ್ಯಾನ್ ಆಗ್ಯಾವ್ರಿ ನೋಟ. ಈ ಥರ ನೋಟ್ನ ಯಾರಾದರೂ ನಿಮಗೆ ಕೊಡ್ತಾ ಇದ್ರ ಹಾಗೆ ಮತ್ತು ಬ್ಯಾಂಕಲ್ಲಿ ಕೊಡ್ತಾರೆ ಸ್ನೇಹಿತರೆ. ಇವನ್ನ ಯಾರು ಚಾಲ್ತಿಯಲ್ಲಿ ಇಲ್ಲ, ಬಸ್ಸಲ್ಲಿ ಕೂಡ ತಗೊಳಂಗಿಲ್ಲ ಇವು ನೋಟು. ನಿಮಗೆ ತೋರಿಸ್ಬೇಕು ವಿಡಿಯೋ ಮುಖಾಂತರ, ಏನಾದರೂ ಒಂದು ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ವಿಡಿಯೋ ಮಾಡತ್ತೀನಿ. ನೋಟ್ ಹಿಡ್ಕೊಂಡು ಯಾವಾಗೂ ನಾನು ಜಾಸ್ತಿ ನೋಟ್ ಹಿಡ್ಕೊಂಡು ಕೈಯಾಗಿ ಹಿಂಗೆ ಹಿಡ್ಕೊಂಡು ಯಾವಾಗೂ ವಿಡಿಯೋ ಮಾಡಂಗಿಲ್ಲ. ಯಾಕಂದ್ರೆ ಹಳ್ಳಿ ಕಡೆ ಒಬ್ಬೊಬ್ರು ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು ನೋಟ್ಗಳು ಚಾಲ್ತಿಯಲ್ಲಿ ಇರ್ಬೋದು ಅಂತ ಅನ್ಕೊಂಡು ತಗೋತಿರ್ತಾರೆ. ಈ ಥರ ಈ ನೋಟು ಬ್ಯಾನ್ ಆಗ್ಯಾವ ಸ್ನೇಹಿತರೆ. ಈ ನೋಟು ಇನ್ನು ಚಾಲ್ತಿಯಲ್ಲಿ ಇರಂಗಿಲ್ಲ. ಯಾಕಂದ್ರೆ ಇವು ನೋಟು ಮಹಾರಾಷ್ಟ್ರದಲ್ಲಿ ಮಾತ್ರ ನಡೀತಾವತ್ತ. ಮಹಾರಾಷ್ಟ್ರದವರು ಕಬ್ಬಿನ ತೋಡ್ನಿಯವರು ಕೊಟ್ಟಾರಿ ನನಗೆ ಇವನ್ನ ನೋಟ. ನಮ್ಮ ಕಡೆ ನಡೆಯಂಗಿಲ್ಲ ರೀ. ನಮ್ಮ ಕಡೆ ಅಂತೂ ಬಂದಾಗ್ಯಾವ್ರಿ ನೋಟ. ಏನೋ ಪೆಟ್ರೋಲ್ ಬಂಕು ಅಥವಾ ಬ್ಯಾಂಕು, ಸೊಸೈಟಿಯಲ್ಲಿ ಮಾತ್ರ ನಡೆಯಂಗಿಲ್ಲ ಸ್ನೇಹಿತರೆ. ಇವತ್ತು ನಾನು ಬಿಸಿ ತುಂಬ್ತಾ ಇದ್ದೇನೆ, ಸೊಸೈಟಿ ಅವ್ರು ಕೂಡ ಕೇಳಿದೆ. ನಡೆಯಂಗಿಲ್ಲ ರೀ ಮೇಡಮ್, ಇವು ನೋಟ ನಡೆಯಂಗಿಲ್ಲ ರೀ, ಬಂದಾಗ್ಯಾವು, ನಿಮ್ಗೆ ಗೊತ್ತಿಲ್ಲ ಅನ್ರಿ ಅಂತ. ನಾನೇನು ನನಗೇನು ಅವಾಗ ಅಂದೆ ರೀ ನಾನು ಅವ್ರಿಗೆ, ನೋಟ ನಡೆಯಂಗಿಲ್ಲ ರೀ ಮೌಶ್ಯರ, ಇವು ನೋಟ್ ನಡೆಯಂಗಿಲ್ಲ ರೀ, ಬಂದದವ್ರಿ. ಭಾಳ ಸುಮಾರು ದಿನ ಆಯಿತು ನನ್ನ ಕೈಯಲ್ಲಿ ಇವು ಬಂದೆ. ಈ ಥರ ನೋಟುಗಳು ಬಂದೇ ಇಲ್ಲ. ನೀವು ಕೊಡ್ತಾ ಇದ್ರಲ್ಲ ನಡೆಯಂಗಿಲ್ಲ ಇವತ್ತು ಅಂದೆ. ನಡೆದ್ರು ಹೋದ್ರೆ ತಗೋರಿ, ಹೋಲಿಲ್ಲ ಅಂದ್ರೆ ವಾಪಸ್ ಕೊಡ್ರಿ ಅಂತಾರೆ. ಅದಕ್ಕೋಸ್ಕರ ತಗೊಂಡಿನಿ ಹೊರತು ಮತ್ತೊಂದೇನಿಲ್ಲ. ನಾನು ಬರೋಣ ಅವ್ರಿಗೆ ಕೊಡ್ಬೇಕಂದೆ. ಟೈಮ್ 9 ಗಂಟೆಗೆ ಬಂದೀನಿ ರೀ. 9 ಗಂಟೆಗೆ ಬಂದೆ. ಇನ್ನೆಲ್ಲಪ್ಪ ಕೊಡೋದು, ಲಕ್ಷ್ಮಿನ ಹೊರಗಡೆ ಹಾಕಬಾರ್ದು. ಮನೆಯಾಗಿಂದ ಲಕ್ಷ್ಮಿ ಏನೇ ಇರಲಿ ಅಲ್ಲ, ನೈಟ್ ಟೈಮ್ದಾಗ ದುಡ್ಡನ್ನು ಜಾಸ್ತಿ ಹೊರಗಡೆ ಕಳಿಸ್ಬಾರ್ದು. ಇನ್ನು ಮನೆ ಒಳಗಡೆ ಬರಬೇಕು ಹೊರತಕ್ಕರೆ ಹೊರಗಡೆ ಹಾಕಬಾರ್ದು ಅಂದ್ಕೊಂಡು ನಾಳೆ ಬೆಳಗ್ಗೆ ಕೊಡ್ತೀನಿ ಸ್ನೇಹಿತರೆ. ಈ ಥರ ನೋಟ್ನ ನಿಮ್ಗೆ ಯಾರಾದರೂ ಕೊಟ್ರ ಮಾಡ್ರ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಏನು ಮಾಡ್ತಾರೆ, ಸಣ್ಣ ಮಕ್ಳ ಕೈಯಾಗ ಕೂಡ ಈ ಥರ ನೋಟ್ ಕೊಟ್ಟು ಕಳಿಸ್ತಾರೆ. ಮನೆಯವ್ರು ತಾವು ದೊಡ್ಡವ್ರು ಇದ್ರು ಮೀರಿ ಅವ್ರಿಗೆ ಅರ್ಥ ಆಗಿದ್ರು ಕೂಡ ನೋಟ್ ಚಾಲ್ತಿಯಲ್ಲಿಲ್ಲ ಅಂದ್ರೂ ಕೂಡ ನಮಗ, ಯಾಕಂದ್ರೆ ನಾವು ಸಿಕ್ಕಾಪಟ್ಟೆ ಒಂದೊಂದು ಟೈಮ್ದಾಗ ಗಿರಾಕಿಗಳು ಇರ್ತಾವ. ಆ ಟೈಮ್ದಾಗ ಈ ಥರ ನೋಟ್ ತೊಗೊಂಡು ಬಂದಾಗ ಏನು ಮಾಡೋದಾಗ್ತೈತಿ, ಏನೋ ಕೊಟ್ಟಾರಲ್ಲ ನೆನಪಿರಂಗಿಲ್ಲ ರೀ, ನೆನಪಿರಂಗಿಲ್ಲ. ಒಂದೊಂದು ಟೈಮ್ದಾಗ ನೆನಪಿಲ್ದಾಗ ನಾವು ಹಾಗೆ ತೊಗೊಂಡು ನಮ್ಮ ಗಲ್ಲೆ ಪೆಟ್ಟಿಗೆ ಒಳಗೆ ಇಡಬೇಕಾಗ್ತೈತಿ. ಅದಕ್ಕೆ ಆ ಥರ ಈ ಥರ ಮೋಸ ಇರ್ತಾರ, ಇರಂಗಿಲ್ಲ ಅನ್ನಂಗಿಲ್ಲ. ಇವತ್ತಿನ ವ್ಯಾಪಾರ ನೋಡಿ ಸ್ನೇಹಿತರೆ, 3600 ರೂಪಾಯಿ. ಇಲ್ಲಾಂದ್ರೆ ಒಂದು 4000 ಸಮೀಪನ ಆಗೈತ್ರಿ. ಖುಷಿ ಆಕೈತ್ರಿ ಸ್ನೇಹಿತರೆ. ಇಷ್ಟು ವ್ಯಾಪಾರ ಆಯಿತು. ಇವು ಇಷ್ಟು ಪೂರ ಇಡೀ ವ್ಯಾಪಾರದ್ದು ಅಂತಲ್ಲ, ಯಾಕಂದ್ರೆ ಕಸ್ಟಮರ್ ನೋಡಿ ಒಬ್ಬೊಬ್ರು ಉದ್ರಿ ತೊಗೊಂಡಿರ್ತಾರೆ 200, 100. ನನಗೆ ಎಷ್ಟೋ ದಿನದಿಂದನೂ ಕೊಡ್ತಾ ಇದ್ದಿದ್ದಿಲ್ಲ ಅಮೌಂಟ್. ಒಮ್ಮೆ ಇಷ್ಟು ಅಂಗಡಿದು ಅಂತ ಇವತ್ತು ಅಮೌಂಟ್ ಇಷ್ಟು ಬತ್ತಲ್ಲ ಸ್ನೇಹಿತರೆ, ಅದು ಒಂದು ಖುಷಿ ನನಗೆ.
ಇಷ್ಟು ಒಮ್ಮೆಲೆ ಬಂದು ಅಲ್ಲ ಕೈ ಒಳಗಡೆನ ಅಂತೇಳಿ ವಿಡಿಯೋ ಮಾಡಬೇಕು. ಮತ್ತು ಈ ನೋಟ್ ಬಗ್ಗೆ ಸ್ವಲ್ಪನಾದರೂ ಮಾಹಿತಿ ಕೊಡಬೇಕು ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಈ ಥರ ಯಾರಾದರೂ ಮಾಡಿದ್ರ ಮತ್ತು ನಿಮಗೂ ಯಾರಾದರೂ ಈ ಥರನ ಕೊಟ್ಟು ಮೋಸ ಮಾಡೋರು ಇರ್ತಾರೆ. ಮೋಸ ಮಾಡೋರಂತೂ ಸಿಕ್ಕಾಪಟ್ಟೆ ರೀ. ಅವ್ರದ್ದೇ ಜಾಯಮಾನ್ರಿ. ಈಗ ಅವರೇ ಜನ ಹೆಂಗಂದ್ರೆ ಮೋಸ ಮಾಡಿದವ್ರ ಮುಂದೆ ಬರ್ತಾರೆ ಹೊರತು ನಿಯತ್ತಿನಿಂದ ಯಾರು ಕೆಲಸ ಮಾಡ್ತಾರೋ, ಯಾರು ನಿಯತ್ಲೆ ದುಡುತ್ತಿರ್ತಾರಲ್ಲ ಅವ್ರು ಇನ್ನೂ ಹೆಚ್ಚಿಗೆ ಹಿಂದೆನೇ ಅದಾರ ಹೊರತು ಮೋಸ, ಅನ್ಯಾಯ, ವಂಚನೆ ಮಾಡಿ ಒಬ್ರದ ಕಳು ಮಾಡಿ ಇನ್ನೊಬ್ರ ತಲೆ ಹೊಡೋದು ಮತ್ತೆ ಇನ್ನೊಬ್ರ ಹತ್ರ ತುಡುಗು ಮಾಡಿ ಈ ಥರ ತಿಂದವ್ರೇ ಮೇಲದಾರೆ ಹೊರತು ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರು ಏನಾದರೂ ನಮ್ಮ ಜೀವನಕ್ಕೆ ಕಷ್ಟಪಟ್ಟು ದುಡಿದು ತಿನ್ನೋರು ಇನ್ನೂ ಮಿಡಿಲ್ ಕ್ಲಾಸ್ದವ್ರಾಗೆ ಉಳ್ದಾರ. ಆ ಥರ ತಲೆ ಹೊಡೆದು ಇನ್ನೊಬ್ರು ತಲೆ ಹೊಡೆದು ತಿಂದವರೆಲ್ಲ ಶ್ರೀಮಂತರಾಗಿ ಹೊರಟಾದಿದ್ರ ಬಗ್ಗೆ ಏನಂತೀರಿ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಯಾಕೋ ದನಿ ಇದು ಆಗ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ನಿಮ್ಗೆ ಈ ನೋಟಿನ ಬಗ್ಗೆ ಇನ್ನೂ ಹೇಳ್ಬೇಕಂತ ಇದ್ದೀನಿ. ಆದರೆ ಬಿಟ್ಟು ನಂದು ಥೈರಾಯ್ಡ್ ಅಂತಾರೋ ಏನಂತಾರೋ ಸ್ನೇಹಿತರೆ, ಥೈರಾಯ್ಡ್ ಕೂಡ ಇಲ್ಲ ನನಗೆ. ಜಾಸ್ತಿ ಒಂದು 10 ನಿಮಿಷ ಒಂದು 15 ನಿಮಿಷ ಜಾಸ್ತಿ ಬಿಡುವಿಲ್ದೆ ನಾನು ಮಾತಾಡ್ಲಾಗ್ತೇನೆ. ಸ್ವಲ್ಪ ನೋವಾದಂಗೆ ಆಗ್ತೈತಿ ಗಂಟ್ಲ. ಯಾಕಂದ್ರೆ ಇದು ಸ್ಟಾರ್ಟ್ ಆಗಿ ಸ್ವಲ್ಪ ಕೊರೋನಾ ಟೈಮ್ ಹಿಡ್ಕೊಂಡು ಸ್ಟಾರ್ಟ್ ಆಗಿದೆ ನೋಡಿ ಸ್ನೇಹಿತರೆ. ಅವಾಗ ಒಂದು ಸ್ವಲ್ಪ ಉಸಿರುಗಟ್ಟದಂಗೆ ಅದು ಹಂಗೆಲ್ಲ ಆಗ್ತಿರ್ತಾವ್ರಲೆ. ಅದೇ ಆಗಿರ್ಬೋದು ಅನ್ಕೋತೀನಿ. ಸ್ವಲ್ಪ ಹಲ್ಲು ನೋವು ಸ್ಟಾರ್ಟ್ ಆಗಿತ್ತು 2-3 ದಿನ ಅಂತೂ ಸಿಕ್ಕಾಪಟ್ಟೆ ನೋವಲ್ಲೇ ಕಳೆದೆ. ಹಲ್ಲು ನೋವು ಅಂತೂ ಯಾರಿಗೂ ಬರಬಾರ್ದಪ್ಪ. ಆ ಥರ ಅಂತೂ ಹಲ್ಲು ನೋವು ಬಂದ್ರಂತೂ ಮನುಷ್ಯನ ಏನೂ ಮಾತಾಡ್ಲಕ್ಕಾಯ್ತು, ತಿನ್ನಕ್ಕಾಯ್ತು, ಎಲ್ಲವೂ ನಮ್ಮ ಬಾಯಿಲಿಂದನೇ ಸ್ಟಾರ್ಟ್ ಆಗ್ತೈತಿ. ಬಾಯಿಗೆ ನೋವು ಆದಾಗ ಏನು ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ನನಗೆ ಇವತ್ತು ಇವರು ತಗೋತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಚಾಲ್ತಿ ಹೋದ್ರ ತಗೋತೀನಿ ರೀ, ಇಲ್ಲ ಅಂದ್ರೆ ವಾಪಸ್ ಕೊಡ್ತೀನಿ ರೀ ಅಂದಿನ್ರಿ. ನೋಡೋಣ್ರಿ ಏನಾಗ್ತೈತಿ ನಾಳೆಗೆ ಸ್ನೇಹಿತರೆ. ವ್ಯಾಪಾರ ಅಂತೂ ಆಗೈತ್ರಿ. ಸ್ವಲ್ಪ ಜನ ಉದ್ರಿ ಕೊಟ್ಟಾರ, ಉಳ್ದಿರೋದೆಲ್ಲ ವ್ಯಾಪಾರ ಆಗಿದೈತ್ರಿ. ಜಾಸ್ತಿ ಏನು ಉದ್ರಿ ಕೊಟ್ಟಿರೋದಿಲ್ಲ. ಯಾಕಂದ್ರೆ 2 ದಿನ ನಾನು ಅಂಗಡಿ ಇಕ್ಕಿದ್ನೆಲ್ಲ ಸ್ನೇಹಿತರೆ. ನಾನು 2 ದಿನದ ಅಮೌಂಟು ಇದು ಒಂದೇ ದಿನಕ್ಕೆ ಬಂದೈತೆ ಅಂತ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಮತ್ತು ಹೆಂಗಂದ್ರೆ ರೀ ಒಂದು ಸ್ವಲ್ಪ ಟೇಸ್ಟ್ನರಿ ಮತ್ತೆ ಟೇಸ್ಟ್ನರಿ ತೊಗೊಂಡು ಬಂದಿದೆ ಸ್ನೇಹಿತರೆ. ಹೊಸ ಐಟಮ್ ತೊಗೊಂಡು ಬರೋಣ ಏನು ಮಾಡ್ತಾರೆ, ತಗೋತಾರೆ ಫಾಸ್ಟಾಗಿ. 2 ಸೆಟ್ ಇಯರಿಂಗ್ ತೊಗೊಂಡ್ರಿ, 2 ಸೆಟ್ಟ ಮತ್ತು ರಿಂಗ್ ತೊಗೊಂಡು ಬಂದಿದ್ದೆ ರೀ. ಉಂಗುರ ಹತ್ತಿರ ನಾನು ಮಾತ್ರ ಏನು ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ. ನೋಡಿದ್ರಲ್ಲ ನೀವು ನನ್ನ ಕೈ ಒಳಗಡೆ ಟೇಸ್ಟ್ನರಿ ಐಟಮ್ ಆಯಿತು, ಕಿವಿ ಒಳಗಡೆ ಆಯಿತು, ಯಾವುದನ್ನು ನಾವು ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ನಮ್ಮ ತವ್ರ ಮನೆಯಾಗೂ ನಾವು ಯಾವಾಗೂ ಹಾಕ್ಕೊಂಡಿಲ್ಲ. ಮತ್ತು ಇಲ್ಲಿ ಬಂದ್ಬೇಕು ನಮ್ಗೆ ಅವಕಾಶ ಇಲ್ಲ. ಯಾಕಂದ್ರೆ ಹಾಕೊಳಕ್ಕೆ ನನಗೆ ಇಷ್ಟ ಆದರೂ ಕೂಡ ಹಾಕೊಂಡ್ರೆ ನಮ್ಮ ಕಿವಿ ಎಲ್ಲ ಬ್ಯಾನ್ ಆಗ್ತಾವ್ರಿ, ಕೈ ಎಲ್ಲ ಹಸ್ರಾದಂಗೆ ಈ ಥರ ಆಗ್ತಾವೆ. ನಮ್ಗೆ ಆಗಿ ಬರೋಂಗಿಲ್ಲ. ಯಾರು ನೋಡ್ತೀನಿ ರೀ ನಾನು ಎಷ್ಟು ನನಗೆ ಯಾವ ಚಂದ ಅನ್ನಿಸ್ತಾವೆ ಎಲ್ಲ ತೊಗೊಂಡು ಬರ್ತೀನಿ ರೀ. ಆದರೆ ನಾನು ಮಾತ್ರ ಯೂಸ್ ಮಾಡೋಂಗಿಲ್ಲ. ಏನೋ ನೀವು ಒಬ್ಬೊಬ್ರು ಹತ್ತಿರ್ತಾರೆ, ನೀವು ಎಲ್ಲನೂ ಮಾಡ್ತಿರ್ಲಿಲ್ಲ. ನೀವು ಎಲ್ಲೋ ಒಂದೊಂದು ಥರ ವಿಡಿಯೋ ಮಾಡಿ ಫೋಟೋ ಹೊಡ್ಕೊಂಡು ಮತ್ತು ವಿಡಿಯೋ ಮಾಡಿದ್ರೆ ಚಂದ ಕಾಣ್ತಿರ್ಲಿಲ್ಲ ಹಿಂಗಂತಿರ್ತಾರೆ. ನಮ್ಗೆ ಆ ಥರ ಏನು ಇಲ್ಲ ಸ್ನೇಹಿತರೆ. ನಾವೇನು ಬಟ್ಟೆ ಉಟ್ಕೊಂಡಿರ್ತೀವಿ, ನಾವೇನು ಒಡವೆ ಹಾಕ್ಕೊಂಡಿರ್ತೀವಿ ಅವನ್ನ ಮಾತ್ರ ತೋರಿಸ್ಬೇಕು. ಬೇರೆದವ್ರು ತಗೊಂಡು ಮತ್ತು ಟೇಸ್ಟ್ನರಿ ಐಟಮ್ ಹಾಕ್ಕೊಂಡು ಓವರಾಗಿ ನಾವು ವಿಡಿಯೋ ಮಾಡಿ ಹಾಕಿದ್ರು ಕೂಡ ನಾವು ಇರೋದನ್ನು ಅದಿರೋದ ಮನುಷ್ಯರ ಅವರೇ ಇರ್ತೀವಿ, ಬೇರೆದೇನು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೋಡಿ ನಾನು ಫಿಲ್ಟ್ರ್ ಕೂಡ ಹಾಕ್ಲಾರ್ದೇ ವಿಡಿಯೋ ಮಾಡ್ತಿರ್ತೀನಿ. ಒಂದೊಂದು ನಮ್ದು ಪೇಸ್ ಹೆಂಗಿರ್ತೈತೆ ಹಾಗೆ ತೋರಿಸ್ಬೇಕು. ನಾನೇನೋ ಶಾರ್ಟ್ ವಿಡಿಯೋಕ್ಕೆ ಮಾತ್ರ ಫಿಲ್ಟರ್ ಹಾಕ್ತೀನಿ ರೀ, ಬೇರೆ ಯಾವ್ದು ವಿಡಿಯೋಕ್ಕೂ ಫಿಲ್ಟರ್ ಹಾಕಂಗಿಲ್ಲ. ಅದು ಕೂಡ ಸೇಮ್ ಒಂದೇ ಫಿಲ್ಟರ್, ಯಾವುದೇ ವಿಡಿಯೋ ಮಾಡಿದ್ರು ಒಂದೇ ಫಿಲ್ಟರ್, ಒಂದೇ ಇಟ್ಟು ಹಾಕ್ತೀನಿ. ಒಬ್ಬೊಬ್ರು ಇರ್ತಿರ್ತಾರೆ, ಒಬ್ಬೊಬ್ರು ಏನು ಮಾಡ್ತಾರೆ ಇಷ್ಟೆಲ್ಲ ಮೇಕಪ್ ಐಟಮ್ ತೊಗೊಂಡು ಬರ್ತೀರಿ ಮತ್ತು ಇಷ್ಟೆಲ್ಲ ಜ್ಯುವೆಲರಿ ತೊಗೊಂಬರ್ತೀರಿ, ಟೆಸ್ನರಿಯು ನೀವು ಹಾಕೊಳ್ತು ಬರಲ್ಲ. ನೀವು ಹಾಕೊಂಡ್ರೆ ನೀವು ತಂದಿರಿ ಅನ್ನೋದು ನಮಗೂ ಗೊತ್ತಾಗ್ತೈತಿ, ನಿಮ್ಗೆ ಚಂದ ಅನಿಸ್ತದೆ ಅಂದ್ರೆ ನಾವು ತಗೋತಿರ್ಲಿಲ್ಲ ಹಿಂಗತ್ತಿರ್ತಾರೆ. ನನಗೇನಾದ ನನಗೆ ಇಷ್ಟನೇ ಇಲ್ಲ ಸ್ನೇಹಿತರೆ. ನಾನು ಎಷ್ಟೋ ಕಾಲ್ಗೆಜೆ ತೊಗೊಂಡು ಬಂದಿರ್ತೀನಿ, ಬಿಂದಿ ತೊಗೊಂಬಂದಿರ್ತಾನೋ, ನಾನು ಹಾಕ್ಸ್ಕೊಳ್ದೇ ಇದೇ ಒಂದೇ ಚಾಕ್ಲೇಟ್ ಕಲರ್ ಬಿಂದಿ, ಅದನ್ನು ಬಿಟ್ಟರೆ ಬೇರೆ ಇದಿಲ್ಲ. ಕೆಳಗಡೆ ಒಂದು ಸ್ವಲ್ಪ ಕುಂಕುಮ ಹಚ್ಕೋತೀನಿ ಎಲ್ಲರೂ ಹೊರಗಡೆ ಹೋಗೋ ಮುಂದೆ.
ಅದು ಕೂಡ ನಾನು ಸಾರಿ ಉಟ್ಕೊಂಡೆ ಅಂದ್ರೆ ಸಾರಿ ಉಟ್ಕೊಂಡು ಹಾಗೆ ಹೋಗಂಗಿಲ್ಲ ಸ್ನೇಹಿತರೆ. ತಲೆ ಮೇಲ್ಗಡೆ ಕಾರ್ಪ್ ಹಾಕೋತೀನಿ. ಯಾವುದೇ ಒಂದು ಹೂ ಹಾಕೊಳ್ಳಂಗಿಲ್ಲ. ಯಾವುದೇ ಫಂಕ್ಷನ್ಗೆ ಹೋದ್ರೂ ಮೀರಿ ಓರಾಗಿ ನಾನು ಜಾಸ್ತಿ ಇದು ಮಾಡಂಗಿಲ್ಲ. ನಾನೇನು ಸಾರಿ ಉಟ್ಕೊಂಡು ಸಾರಿ ಮಾತ್ರ ನೀಟಾಗಿ ಉಟ್ಕೊಂಡು ನಾನು ಮ್ಯಾಚ್ ಆಗುವಂಗೆ ನನ್ನ ಸಾರಿಗೆ ಅಷ್ಟೇ ಉಟ್ಕೊಂಡಿರ್ತೀನಿ, ಬೇರೆದು ಏನೂ ಇಲ್ಲ. ಅದು ಕೂಡ ಟೇಸ್ನರಿ ಇಷ್ಟು ಐಟಮ್ ತೊಗೊಂಬರ್ತೀನಿ, ನೀನ ಹಾಕೊಳಕ್ಕೆ ತೊಗೊಂಬರ್ತಿಲ್ಲ. ಟೇಸ್ನರಿ ಐಟಮ್ ತೊಗೊಂಡು ಬಂದಿನ ನಾನು ನೆನಪಾಯ್ತು ಸ್ನೇಹಿತರೆ, ನಿಮ್ಮ ಜೊತೆ ಹಂಚ್ಕೊಳತ್ತೀನಿ. ಟೇಸ್ನರಿ ಇಟ್ಟು ತೊಗೊಂಡು ಬರ್ತೀಯಲ್ಲ, ಏನತ್ತಾರೆ ನಮ್ಮ ಕಡೆ ಜೋಗ್ಯಾರ ಸಾಮಾನು ಅಂತಾರೆ. ಅವು ಜೋಗ್ಯಾರ ಸಾಮಾನು ತೊಗೊಂಡು ಬರ್ತೀಯಲ್ಲ ನೀನು, ನಾನು ಏನೋ ಒಂದು ಗೋಲ್ಡ್ ಹಾಕೊಂಡ್ರು ಕೂಡ ನನ್ಗೆ ಅದೇ ಹೆಸರು ಇಡ್ತಾರೆ ಸ್ನೇಹಿತರೆ. ಅದಕ್ಕೆ ನಾನು ಯಾವುದೂ ಟೇಸ್ನರಿ ಐಟಮ್ನ ಜಾಸ್ತಿ ಯೂಸ್ ಹಾಕೊಳ್ಳಂಗಿಲ್ಲ. ಕ್ಲಿಪ್ ಕೂಡ ನೋಡಿರಿ ಸ್ನೇಹಿತರೆ, ಒಂದೇ ಹಾಕೋತೀನಿ ನಾನು ಎಲ್ಲಿ ಹೋದ್ರೂ ಮೀರಿ ಒಂದೇ ಕ್ಲಿಪ್. ಇವತ್ತು ನೋಡಿರಿ, ಇವತ್ತು ಜಡಿ ಹಾಕೊಂಡ್ರು. ನನ್ನ ಜಡಿ ಇರೋದನ್ನೇ ಇಷ್ಟೇ ತೆಳ್ಳಗೆ ಹಂಗೆ ಅದಾವ. ಈ ಥರ ಜಡಿ ಹಾಕೊಂಡ್ಬಿಟ್ರೆ ಚಂದ ಕಾಣಂಗಿಲ್ಲತ್ತೆ. ಮೇಲ್ಗಡೆ ಹೊಳಿಸ್ಬಿಟ್ಟು ಈ ಥರ ಒಂದೇ ಕ್ಲಿಪ್ ರೀ, ಎಷ್ಟು ಥರ ತೊಗೊಂಬರ್ತೀನಿ ನಾ ಕ್ಲಿಪ್ಗಳನ್ನು. ತೊಗೊಂಡು ಬಂದರು ಅದಾವು ಅಂತ ಬೇಕಾಬಿಟ್ಟೆ ಅವನ್ನ ಡೈಲಿ ಒಂದೊಂದು ನಾವು ವೇರ್ ಮಾಡ್ಕೊಂಡು ಹಾಕೊಂಡ್ರೆ ನಂದು ವ್ಯಾಪಾರ ಇದೆ ಸ್ನೇಹಿತರೆ. ಅದನ್ನೆಲ್ಲ ನಾನು ಇದು ಮಾಡ್ದಂಗೆ ಆಗ್ತೈತೆ, ನಾ ಹಾಕೊಳಂಗಿಲ್ಲ. ನೋಡಿ ಬೇಕಾದ್ರೆ ಸಿಂಪಲ್ ಆಗಿ ಇಷ್ಟೇ ಇರ್ತೀನಿ. ಇವತ್ತು ಕ್ಲಿಪ್ ತೊಗೊಂಡು ಬರ್ತೀನಿ, ಮತ್ತು ಇವು ರಬ್ಬರ್ ಬ್ಯಾಂಡ್ ಇರ್ತಾವ್ರೆ, ಮತ್ತು ಹೇರ್ ಬ್ಯಾಂಡ್ ಇರ್ತಾವ, ಎಲ್ಲ ಥರದ್ದು ಇವು ಇಲ್ಲ ಅನ್ನಂಗಿಲ್ಲ. ತಲೆಗೆ ಹಾಕೊಳ್ಳು, ಮುಖಕ್ಕೆ ಹಚ್ಕೊಳ್ಳು, ಮತ್ತು ಹೆಣ್ಮಕ್ಳಿಗೆ ಏನು ಯೂಸ್ ಮಾಡ್ತಾರೆ ಅದು ಎಲ್ಲ ಐಟಮ್ ತೊಗೊಂಡಿದ್ದು. ನಾನು ಮಾತ್ರ ಅವನ್ನೆಲ್ಲ ಯೂಸ್ ಮಾಡಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ನೀವು ಅನ್ಬೋದು ನೀವೇ ಯೂಸ್ ಮಾಡಂಗಿಲ್ಲ ಮತ್ತು ಕಸ್ಟಮರ್ ಹೆಂಗೆ ಹೋಗ್ತಾರೆ. ಯಾಕಂದ್ರೆ ನನಗೆ ಮುಂಚೆಯಿಂದನೂ ಅದು ರೂಢಾನೇ ಇಲ್ಲ ಸ್ನೇಹಿತರೆ. ನಾವು ಹೆಂಗಿದ್ದೀವಿ ಹಾಗೆ ರೀ. ನಾನು ಏನೋ ಈಗ ಅಂಗಡಿ ಇಟ್ಟಿರ್ಬೋದು, ನಾನು ಈಗ ಐಟಮ್ ಹಾಕ್ತಿರ್ಬೋದು, ಅವನ್ನೆಲ್ಲ ಯೂಸ್ ಮಾಡಾಕಂದ್ರೆ ನಡಬರ್ಕ್ ಬಂದು ತೆಗೆದ್ರಲ್ಲ, ಏನೋ ನಮ್ಮ ಹಳ್ಳಿ ಕಡೆ ಅಂತ ನಡಬರ್ಕ್ ಬಂದು ಸೋಂಗ ಮಾಡಾಕ್ತಾರೆ, ಈಗ ಅಂತ ಹಿಂಗೆ ಅರ್ಥ ಮಾಡ್ಕೊತಾರೆ. ಆ ಥರ ನಾನು ಅನಿಸ್ಕೊಳ್ಳೋ ಅಂಥ ಹೆಣ್ಮಗಳೆಲ್ಲ ನನಗೆ ಅಷ್ಟು ಓರಾಗಿ ತೋರಿಸ್ಕೋಬೇಕು ಅನ್ನೋಂಥ ಭಾವನೆ ಕೂಡ ಇಲ್ಲ ಸ್ನೇಹಿತರೆ. ನೇಲ್ ಪಾಲಿಸ್ ನೋಡಿ ಡೈಲಿ ಒಂದೊಂದು ಹಚ್ಕೋತಾರೆ, ಹ್ಯಾಂಗೆ ತೊಗೊಂಡೋಗ್ತಾರೆ. ನಾನು ಜಾತ್ರೆ ಒಳಗಡೆ ಒಂದಿನ ಹಚ್ಕೊಂಡೇನ್ರಿ ನೇಲ್ ಪಾಲಿಸ್, ಹಚ್ಕೊಳಕ್ಕೆ ವಾಪಸ್ ಹಚ್ಕೊಂಡಿಲ್ಲ. ಯಾಕಂದ್ರೆ ಊಟದಲ್ಲಿ ಹೋಗುತ್ತೆ ಸ್ನೇಹಿತರೆ. ಅದು ಊಟ ಮಾಡೋ ಮುಂದೆ ಬೆರಳಲ್ಲಿರೋದು ಒಳಗಡೆ ಊಟದ ಜೊತೆ ಹೋಗ್ತಿರ್ತೀವಿ. ನನಗೆ ಅದೊಂಥರ ಹೆಸ್ಗೆ ಬಂದಾಗ. ತಲೆಗೆ ಮೆಹಂದಿ ಕೂಡ ಹಚ್ಕೊಳಂಗಿಲ್ಲ ನಾನು. ಯಾವಾಗ 3 ತಿಂಗಳಿಗೆ 2 ತಿಂಗಳಿಗೊಮ್ಮೆ ಮೆಹಂದಿ ಹಚ್ಕೋತೀನಿ. ಅದು ಪೂರ ವೈಟ್ ಕಾಣಕತ್ತ. ನಾನು ತಲೆಯಲ್ಲಿರೋ ಕೂದಲೆಲ್ಲ ಕಿತ್ತಾಕತ್ತವ್ರಿ. ಕಿತ್ಲಾಕತ್ತ ನಾವು ಸ್ವಲ್ಪ ಬೆಳೆ ಕೂಗ್ಲ ಕಾಣಕತ್ತ. ನಾನು ಹಚ್ಕೋತೀನಿ ಹೊರತು ಮತ್ತೊಂದು ಏನೂ ಇಲ್ಲ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನಿಸಿತ್ತಂತ ನಿಮ್ಮ ಜೊತೆ ನೀವು ವಿಡಿಯೋ ಏನು ಅನಿಸಿತ್ತು ಏನಿಲ್ಲ, ಮತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಕತ್ತೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಥರ ನೋಟ್ನ ಯಾರೂ ತೊಗೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಚಾಲ್ತಿಯಲ್ಲಿ ಇಲ್ಲ. ಮೊದಲೆಲ್ಲ ಇದ್ದವು, ಬ್ಯಾಂಕಲ್ಲಿ ಮಾತ್ರ ಕಟ್ಬೋದು ನೋಡ್ರಿ, ಮತ್ತೆಲ್ಲಿ ನಾವು ಕಟ್ಟಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಅದಕ್ಕೋಸ್ಕರ ಸ್ನೇಹಿತರೆ ನೋಟಿನ ಬಗ್ಗೆ ಹೇಳ್ತಾ ಇದ್ದೀನಿ. ಮಧ್ಯೆ ಟೇಸ್ನರಿ ಐಟಮ್ ಬಂತು. ಹಾಗೆ ರೀ, ವಿಡಿಯೋ ಮಾಡಬೇಕಾದ್ರೆ ಒಂದೇ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡಕತ್ತಿದ್ರೆ ಅದೇ ಇದು ಆಗ್ತೈತಿ. ಒಂದು ಟಾಪಿಕ್ ಒಳಗಡೆ ಮತ್ತೊಂದು ನಾನು ವಿಷಯ ಬಗ್ಗೆ ಹಂಚ್ಕೊಂಡಿರ್ತೀನಿ. ನಮ್ಮ ವಿಡಿಯೋನ ಇಲ್ಲಿವರೆಗೆ ಹೊಸಬ್ರು ಯಾರಾದರೂ ನೋಡಕತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಆದಷ್ಟು ಲೈಕು ಶೇರು ಮಾಡೋದು ಮರೆಯಕ್ಕೆ ಹೋಗಬೇಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಗುಡ್ ನೈಟ್, ಬಾಯ್. ಮತ್ತೆ ಸಿಗೋಣ ಸ್ನೇಹಿತರೆ.